ಹಾಯ್ ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಸಿಂಪಲ್ ಆಗಿರೋ ಚಿಕನ್ ಸಾಂಬಾರು ಹೇಳ್ಕೊಡ್ತಾ ಇದ್ದೀನಿ. ತುಂಬ ಟೇಸ್ಟಿಯಾಗಿ ಆಗುತ್ತೆ, ಆಮೇಲೆ ಬೇಗನೂ ಆಗುತ್ತೆ. ಸೊ ನನಗೆ ಅದು ಹೆಂಗೆ ಬೇಕು ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ, ನಿಮಗೆ ತೋರಿಸ್ತಾನೂ ಇದ್ದೀನಿ. ಇಲ್ಲಿ ನೋಡಿ, ಟೊಮೊಟೊ, ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಈರುಳ್ಳಿ ಇದು ಮಿಕ್ಸ್ ಮಾಡ್ಕೊಳ್ಳೋಕ್ಕೆ ಅಲ್ವಾ. ಸೊ ನಾರ್ಮಲಾಗಿ ಹೆಚ್ಕೊಳ್ಳಿ. ಚಿಕನ್ ಅರ್ಧ kg ಇದೆ. ಚಕ್ಕೆ, ಲವಂಗ, ಏಲಕ್ಕಿ, ಇದು ಧನಿಯಾ ಪುಡಿ, ಖಾರದ ಪುಡಿ ಸ್ವಲ್ಪ ಇಟ್ಕೊಂಡಿದ್ವಿ. ಟೇಸ್ಟಿಗೆ ತಕ್ಕಂಗೆ ಖಾರ ಪುಡಿ ಸ್ವಲ್ಪ ಜಾಸ್ತಿ ಖಾರ ಇರೋದನ್ನ ಸ್ವಲ್ಪ ಕಮ್ಮಿ ಯೂಸ್ ಮಾಡ್ತಾಯಿದ್ವಿ. ನಿಮಗೆ ಖಾರ ಎಷ್ಟು ಬೇಕೋ ಅದರ ಅಳತೆ ಮೇಲೆ ಯೂಸ್ ಮಾಡ್ಕೊಳ್ಳಿ. ಈಗ ಒಂದು ಬಾಣಲೆ ತೊಗೊಂಡು ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಇವೆಲ್ಲ ಫ್ರೈ ಮಾಡ್ಕೊಬೇಕು ಆ್ಯಕ್ಚುಲಿ, ಅದಕ್ಕೋಸ್ಕರ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಕಾದಿದ ತಕ್ಷಣ ಅದಕ್ಕೆ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಕೆಂಪು ಆಗೋವರೆಗೂ ಫ್ರೈ ಮಾಡ್ಕೊಬೇಕು. ನೋಡಿ, ನಾನು ಈರುಳ್ಳಿ ಹಾಕ್ತಾಯಿದ್ದೀನಿ. ಇದು ಫ್ರೈ ಆಗಬೇಕು. ನಾರ್ಮಲಾಗಿ ಎಲ್ಲನೂ ಕೂಡ ಮಿಕ್ಸ್ ಮಾಡಿ ಹಾಕ್ತೀನಿ ನಾನು, ಆವಾಗ ಫ್ರೈ ಆಗುತ್ತೆ ಬೇಗ. ಸೊ ಸಾಂಬಾರು ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ. ನೋಡಿ, ಈಗ ಫ್ಲೇಮ್ ಜೋರಾಗಿ ಇಟ್ಕೊಂಡಿದ್ದೀನಿ, ಯಾಕಂದರೆ ಬೇಗ ಆಗಬೇಕು ಅಂತ ಹೇಳ್ಬಿಟ್ಟು. ಆದರೆ ತಳ ಹಿಡ್ಸೋಗಿ ಮಾಡಬೇಡಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಿ, ಸಾಂಬಾರು ಸ್ವಲ್ಪ ಕಮ್ಮಿ ಎಣ್ಣೆ ಯೂಸ್ ಮಾಡಿ, ಅಲ್ಲೆರಡು ಬ್ಯಾಲೆನ್ಸ್ ಆಗುತ್ತೆ. ಸೊ ನಿಮಗೆ ಎಣ್ಣೆ ಜಾಸ್ತಿ ಯೂಸ್ ಮಾಡಿದೆ ಅನ್ಸಲ್ಲ. ಚಿಕನಲ್ಲಿ ಆಲ್ಮೋಸ್ಟ್ ಎಣ್ಣೆ ಸ್ವಲ್ಪ ಬಿಡ್ಕೊಳ್ಳೋದ್ರಿಂದ ನೀವು ಅಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟೇ. ನಾನು ಅರ್ಧ kgಗೆ ಎಷ್ಟು ಬೇಕೋ ಅಷ್ಟು ಯೂಸ್ ಮಾಡ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ, ನಾನು ಅಲ್ಲಿ ಆ್ಯಡ್ ಮಾಡಿಲ್ಲ. ಇಲ್ಲಿ ನಾನು ಮಿಕ್ಸ್ ಮಾಡ್ಕೋತಾ ನೋಡಿ, ಸ್ವಲ್ಪ ಅರಿಶಿನ ಪುಡಿ ಆ್ಯಡ್ ಮಾಡ್ಕೊಂಡು ಅದನ್ನು ಫ್ರೈ ಜೊತೆನೇ ಹಾಕ್ಕೊಂಬಿಡಿ. ಹಿಂಗೆ ಅದನ್ನ ಚೌಟಲ್ಲಿ ಅಲಗಡಿಸ್ತಾನೆ ಇರಿ, ತಳ ಹಿಡಿಬಾರ್ದು. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಯಾಕಂದರೆ ಬೇಗ ಬೇಯುತ್ತೆ, ಅದಕ್ಕೋಸ್ಕರ. ನೋಡಿ, ನಾನು ಎಷ್ಟು ಕಾಯಿ ಹಾಕ್ಕೊಂಡಿದ್ದೀನಿ. ಈ ಕಾಯಿ ಹಾಕ್ಕೊಂಡಿದ್ದೀನಲ್ವ, ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ. ಎಲ್ಲ ಕೂಡ ಚೆನ್ನಾಗಿ ರೋಸ್ಟ್ ಆಗಬೇಕು ಅಲ್ಲಿ. ನೋಡಿ, ತಳ ಹಿಡಿಯತ್ತೆ, ಅದು ಹಿಡಿದೇ ಇರಾಗ ನೀವು ಅದು ಮೇಂಟೈನ್ ಮಾಡಬೇಕು. ಅದಕ್ಕೆ ಲಾಸ್ಟ್ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ಹಾಗೆ ಫುಲ್ ಅದು ಕೂಡ ಸ್ವಲ್ಪ ಸ್ಮೂದಿ ಆಗೋವರೆಗೂ ಕೂಡ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ. ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ಆಫ್ ಮಾಡ್ಕೊಂಡು ಕೊತ್ತಂಬರಿ ಹಾಕ್ಕೊಂಬಿಡಿ. ಅದು ಬಿಸಿಲೇ ಕೂಡ, ಅದು ಬಿಸಿ ಇರುತ್ತಲ್ವ, ಅದರಲ್ಲೇ ಆಲ್ಮೋಸ್ಟ್ ಕೊತ್ತಂಬರಿ ಕೂಡ ಫ್ರೈ ಆದಂಗೆ ಅನಿಸುತ್ತೆ. ಹೀಗೆಲ್ಲ ಮಿಕ್ಸ್ ಮಾಡ್ಕೊಂಡಿರಲ್ಲ, ಇದನ್ನು ನಾವು ಬಿಸಿ ಇದನ್ನ ಮಿಕ್ಸಿ ಹಾಕೋಕ್ಕಾಗಲ್ಲ. ಸೊ ಸ್ವಲ್ಪ ಸೈಡಿಗೆ ಇಟ್ಬಿಡೋದು. ಅದಕ್ಕೆ ಚಕ್ಕೆ, ಲವಂಗ ನಾವು ಫ್ರೈಗೆ ಹಾಕಲ್ಲ. ಚಕ್ಕೆ, ಲವಂಗ ಎಲ್ಲ, ಏಲಕ್ಕಿ ಇದನ್ನು ನಾವು ಲಾಸ್ಟಿಗೆ ಹಾಕ್ಕೋತೀವಿ. ಫ್ರೈಗೆ ಹಾಕ್ಕೊಂಡ್ರೆ ಅದಂತರ ಮಸಾಲೆ ಟೇಸ್ಟ್ ಹೊಟ್ಟೋಗ್ಬಿಡುತ್ತೆ, ಅದಕ್ಕೋಸ್ಕರ ಲಾಸ್ಟಿಗೆ ಯೂಸ್ ಮಾಡ್ತೀನಿ. ಸೊ ನೋಡಿ, ಈಗೆಲ್ಲ ಈಗ ಮಾಡ್ತಾಯಿದ್ದಾರೆ. ಮಿಕ್ಸ್ ಮಾಡಿಬಿಟ್ಟು ಸೈಡಿಗೆ ಇಟ್ಕೊಳ್ತೀವಿ, ತಣ್ಣಗೋವರೆಗೂ ಬಿಡ್ಕೊತೀವಿ. ಅದಕ್ಕೂ ಮುಂಚೆ ಈಗ ಒಗ್ಗರಣೆ ಹಾಕ್ಕೊಂಬಿಡೋಣ ಚಿಕನ್ಗೆ ಅಂತ. ನಮ್ಮ ಮಮ್ಮಿಗೆ ಚಿಕನ್ನಿಗೆ ಆಲ್ರೆಡಿ ಎಣ್ಣೆ ಇರೋದ್ರಿಂದ ಸ್ವಲ್ಪ ಎಣ್ಣೆ ಕಮ್ಮಿ ಹಾಕ್ತವ್ರೆ. ಚಿಕನಲ್ಲೂ ಕೂಡ ಎಣ್ಣೆ ಬಿಡ್ಕೊಳತ್ತೆ. ಈ ಸ್ವಲ್ಪ ಎಣ್ಣೆ ಕಾಯಬೇಕು. ಕಾದಿದ ತಕ್ಷಣ ಅದಕ್ಕೆ ನೀವೇನೂ ಎಕ್ಸ್ಟ್ರಾ ಆ್ಯಡ್ ಮಾಡೋಗಿಲ್ಲ, ಡೈರೆಕ್ಟಾಗಿ ನೀವು ಚಿಕನ್ನೇ ಹಾಕಬೇಕು. ತೊಳೆದಿಟ್ಟಿರೋ ಚಿಕನ್ನ ವಾಶ್ ಮಾಡಿ ಇಟ್ಟಿದ್ದೀವಿ 2-3 ಸಲಕ್ಕೆ. ನೋಡಿ, ಈಗ ಅದು ಅರ್ಧ kg ಚಿಕನ್ ಇದೆ, ಅದನ್ನು ತೆಗ್ದು ಸ್ವಲ್ಪ ಮೆತ್ತಗಿರಲ್ಲ ಚಿಕನ್ ಫ್ರೈ ಮಾಡ್ಕೊಂಡಿರ್ತೀವಿ ನಾವು. ಸಾಂಬಾರಿಗೆ ಸ್ವಲ್ಪ ಹಾಕ್ಕೊತೀವಿ. ಇದಕ್ಕೊಂಚೂರು ಉಪ್ಪು ಹಾಕಿರ್ತೀವಿ. ಆಲ್ರೆಡಿ ಮಸಾಲೆಲ್ಲ ಉಪ್ಪಿರುತ್ತೆ, ಸೊ ಇದಕ್ಕೂ ಸ್ವಲ್ಪ ಉಪ್ಪು ಆ್ಯಡ್ ಮಾಡ್ತಾಯಿದ್ದೀವಿ. ಅಳತೆ ನಿಮಗೆ ತಕ್ಕನಾಗಿ ನೀವು ಉಪ್ಪು ಹಾಕ್ಕೊಳ್ಳಿ. ನಮ್ಮ ಅಮ್ಮಗೆ ಅವರಿಗೆ ಕಲ್ಲುಪ್ಪು ಹಾಕಿ ಅಭ್ಯಾಸ, ಸೊ ಅದನ್ನೇ ಅವರು ಯೂಸ್ ಮಾಡ್ತಾರೆ ಯಾವಾಗಲೂ. ಇದಕ್ಕೂ ನಾವು ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀವಿ, ಅದು ಚಿಕನ್ ಸ್ಮೆಲ್ ಬರಬಾರ್ದಲ್ವ, ಅದಕ್ಕೆ. ಅಲ್ಲೇ ಈಗ ಹಾಗೇ ಬೇಯಿಸ್ಕೊತೀವಿ ಸ್ವಲ್ಪ ಹೊತ್ತು. ಮಸಾಲೆ ಆರೋವರೆಗೂ ಇದನ್ನು ಸೈಡಿಗೆ ನಾವು ಒಗ್ಗರಣೆ ಥರ ಮಾಡ್ಕೊಂಡು ಇಟ್ಕೋಬೋದು. ನೋಡಿ, ತಿರುಗಿಸ್ತಾ ಇದ್ದಾರೆ. ತಳ ಹಿಡಿವಲ್ಲ, ಅದಕ್ಕೋಸ್ಕರ ಈ ಥರ ಮಾಡೋದು. ಈಗ ಆಲ್ರೆಡಿ ನೋಡಿ ಸ್ವಲ್ಪ ಚಿಕನ್ ಎಲ್ಲ ಸ್ಮೂತಾಗಿ ಅನಿಸಿದೆ. ಈಗ ಮಸಾಲೆ ಏನು ಖಾರ ಪುಡಿ, ಸಾಂಬಾರು ಪುಡಿ ನಾವು ಫ್ರೈಗೆ ಹಾಕಿಲ್ಲ, ಇದನ್ನ ಹಾಗೆ ಇಟ್ಟಿದ್ವಿ ಸೈಡಿಗೆ. ಅದು ಮತ್ತು ರುಬ್ಬಿರೋ ಮಸಾಲೆ ತಣ್ಣಗೆ ಆಗಿದೆ, ಸ್ವಲ್ಪ ನೀರು ಹಾಕಿ ಇಟ್ಟಿದ್ವಿ, ಯಾಕಂದರೆ ಬೇಗ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು. ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ವಿ. ಮಿಕ್ಸಿ ಮಾಡ್ಕೊಂಡು ಈಗ ಇದ್ರೊಳಗೆ ಹಾಕಿ ಎಲ್ಲನೂ ಕೂಡ ಮಿಕ್ಸಿ ಮಾಡಿ ಇದಕ್ಕೊಳಗೆ ಮಿಕ್ಸ್ ಮಾಡ್ತೀವಿ. ಸೊ ನೋಡಿ, ಈಗ ಮಿಕ್ಸ್ ಮಾಡ್ತಾಯಿದೆ, ಹೆಂಗೆ ಕಾಣ್ತಾ ಇದೆ. ಆಲ್ರೆಡಿ ಎಣ್ಣೆ ಬಿಡ್ಕೊಂಡ್ಬಿಟ್ಟಿದೆ ಚಿಕನ್ದು ಕೂಡ. ಅದು ಸ್ವಲ್ಪ ಆಯಿಲ್ ಇರತ್ತಲ್ವ ಚಿಕನಲ್ಲಿ, ಅದು ಎಣ್ಣೆ ಬಿಡ್ಕೊಂಡಿದೆ. ಈಗ ಅಷ್ಟು ಮಸಾಲೆ ಹಾಕಿ ಅದ್ರ ಮೇಲೆ ನೀವು ಮತ್ತೆ ನಿಮಗೆ ಎಷ್ಟು ಉಪ್ಪು ಬೇಕು ಅಂತ ನೋಡ್ಕೊಂಡು ಮತ್ತು ಸ್ವಲ್ಪ ಉಪ್ಪು ಆ್ಯಡ್ ಮಾಡಿ ಸಾಂಬಾರು ನಿಮಗೆ ಗಟ್ಟಿಗೆ ತೆಳ್ಳಗೆ ಯಾವ ರೀತಿ ಬೇಕೋ ಅದ್ರ ಬೇಸ್ ಮೇಲೆ ನೀರು ಹಾಕ್ಕೊಳ್ಳಿ. ನೋಡಿ, ಎಲ್ಲ ರೆಡಿ ಮಾಡಿದ್ದೀವಿ ನಾವು.
2-3 ವಿಷಲ್ ಹೊಡಿಸ್ತೀವಿ. ನಾರ್ಮಲಾಗಿ 2 ನೋಡಿ ಫೈನಲ್ ಹಿಂಗಿದೆ. ಸಖತ್ ಟೇಸ್ಟಿಯಾಗಿರುತ್ತೆ, ಸ್ವಲ್ಪ ನಾಟಿ ಥರ ಬರುತ್ತೆ. ಟ್ರೈ ಮಾಡಿ. ಥ್ಯಾಂಕ್ ಯು.